ರಜಾಕ್ ಅವರೇ, ಇವಾಗ ನೋಡಿ ರಜಾಕ್ ಅವರೇ, ಕ್ರಿಸ್ಮಸ್ ದಿವಸ ಪ್ರಧಾನಮಂತ್ರಿ ಒಂದು ವಿಶ್ ಮಾಡಿದ್ರು, ಅಂದರೆ ಟ್ವೀಟ್ ಹಾಕಿದ್ರು. ಆಮೇಲೆ ಅವ್ರ ಮನೇಲಿ ಒಂದು ಫಂಕ್ಷನ್ ಇತ್ತು. ಅವರು ಈ ವರ್ಷ ಏನು ಮಾಡೋದಂದರೆ ಸ್ಪೆಷಲ್ ಪ್ರೋಗ್ರಾಮ್ ಕರೆದಿದ್ರು, ಪಾದ್ರಿಗಳನ್ನು ಕರೆದಿದ್ರು ಮನೆಗೆ, ಅವರೆಲ್ಲ ಮನೆಗೆ ಬಂದಿದ್ದರು. ರಂಜಾನ್ ದಿವಸನೂ ಟ್ವೀಟ್ ಮಾಡಿದ್ರು ಅವರು. ಓಕೆ, ಇದು ಪ್ರಾಬ್ಲಮ್ ಏನು? ಅವರು ಜೈ ಶ್ರೀರಾಮ್ ಅಂತ ಕೂಗಿದ್ರೆ ಪ್ರಾಬ್ಲಮ್ ಏನಾದ್ರು ಇದೆಯಾ? ನೋಡಿ, ರಂಜಾನಿಗೆ ವಿಶ್ ಮಾಡಿದ್ರು, ಕ್ರಿಸ್ಮಸ್ಗೆ ವಿಶ್ ಮಾಡಿದ್ರು ಅಂತ ಹೇಳಿದ್ರೆ, ಹಾಗಾಗಿ ನೋಡಿದ್ರೆ ಇಲ್ಲಿ ದೇಶದಲ್ಲಿ ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಕ್ಕೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಆದರೆ ಮೋದಿನವರು ಪಾಕಿಸ್ತಾನ್ ನ್ಯಾಷನಲ್ ಡೇಗೆ ವಿಶ್ ಮಾಡ್ತಾರೆ. ಅದು PMO ಪ್ರೋಟೋಕಾಲ್. ಅದು ಒಂದು PMO ಅಂತ ಹೇಳಿದ್ಮೇಲೆ ಅಲ್ಲಿ ಆಫೀಸಿಂದ ಪ್ರತಿಯೊಂದಕ್ಕೂ ನೀವು ವಿಶ್ ಮಾಡಬೇಕು. ಅದು ಬಿಡಿ, ನಾನಿವತ್ತು ಏನು ಹೇಳ್ತಿದ್ದೀನಿ, ರಾಮನವಮಿ ನಿಮಗೆ ಪಾಲಿಟಿಕ್ಸ್ ಮಾಡಬೇಕು, ಬಂಗಾಳದಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ಅಬ್ಬರ ಎತ್ಬಿಟ್ಟು, ಯಾವತ್ತೂ ಇಲ್ದಿರ ಅಷ್ಟೊಂದು ಅಬ್ಬರ ಎತ್ಬಿಟ್ಟು ಇವತ್ತು ಪಾಲಿಟಿಕ್ಸ್ ಮಾಡ್ತಿದ್ದೀರಾ. 1990ರಿಂದ LK ಅಡ್ವಾಣಿ ಅವರು ಬೆಂಗಾಲಲ್ಲಿ ಏನು ಪಾಲಿಟಿಕ್ಸ್ ನಡೀತಾ ಇಲ್ಲ. ತಪ್ಪೇನಿದೆ? ರಾಮನವಮಿ ಪ್ರೊಸೆಷನ್ಗೆ ರಾಮನವಮಿ ಆಚರಿಸಿದ್ರೆ ಇವ್ರಿಗೆ ಯಾಕೆ ಹೊಟ್ಟೆ ಉರಿ? ಬಿಜೆಪಿನವ್ರಿಗೆ ಯಾಕೆ ಹೋಗ್ಬಿಟ್ಟು ಅವ್ರನ್ನ ಪ್ರಶ್ನಿಸ್ತಾರೆ? ಭಗವಂತ ರಾಮ ಪ್ರೊಪ್ರೈಟಿನ ಬಿಜೆಪಿಗೆ ಯಾಕೆ ಅವರನ್ನ ಪ್ರಶ್ನಿಸ್ತಾರೆ? 4 ಶಂಕರಾಚಾರ್ಯರು ವಿರೋಧಿಸಿದ್ರು ಪ್ರಾಣ ಪ್ರತಿಷ್ಠಾಪನೆಯನ್ನ. ಈ ದೇಶದ ಹಿಂದೂ ಧರ್ಮದ ದೊಡ್ಡ ಧರ್ಮಾಧಿಕಾರಿಗಳು ಯಾರೋ ಕಾಸು ಕೊಟ್ಟಿದ್ದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಹೋಗಿಲ್ಲ. ಇದು ಬಿಜೆಪಿಯ ಹಿಂದುತ್ವ ಇವರಾಗಿ ಇವರೇ ಬಯಲುಪಡಿಸಿದ್ದಾರೆ. ನಾವು ಏನು ಹೇಳೋದೇ ಬೇಕಾಗಿಲ್ಲ. ಮತ್ತಿನ್ನೊಂದು ಚಂದ್ರಶೇಖರ್ ತಾವು ಮಾತಾಡಿದಾಗ ನಾನು ಮಧ್ಯ ಮಾತಾಡಿಲ್ಲ, ಇವತ್ತು ಎಕ್ಸ್ಪೋಸ್ ಮಾಡಕ್ ಕೂತಿದ್ದೀನಿ. ದಯವಿಟ್ಟು ಎಕ್ಸ್ಪೋಸ್ ಆಗಿ. ಇಲ್ಲಿ ಇವಾಗ ನೀವೇ ಮಾತಾಡಲ್ಲ, ನಡಿಬೇಕಾದ್ರೆ ನಾವು ಮಾತಾಡೋದು ಸುಮ್ಮನೆ ಇರ್ಬೇಕು. ತಾವು ಗೋಹತ್ಯೆ ಬಗ್ಗೆ ಇವರು ಮಾತಾಡಿದ್ರು. ಇವರು ಇವಾಗಲೇ ಡಿಬೇಟಲ್ಲಿ ಅಲ್ಲಾನ ಎಕ್ಸ್ಪೋರ್ಟ್ಸ್ ಇಂದ 5 ಕೋಟಿ ರೂಪಾಯಿ ಬಾಂಡ್ಸ್ ಬಂತು ಇವ್ರಿಗೆ, ಎಲೆಕ್ಟ್ರಲ್ ಬಾಂಡ್ಸ್. ಶಿವಸೇನಾಗೆ 3 ಕೋಟಿ. ಏಕನಾಥ್ ಶಿಂದೆ ಶಿವಸೇನಾ, ಅದು ಹೇಳ್ತೀನಿ, ಬಿಜೆಪಿಯ ಸಹ ಪಾರ್ಟಿ, 3 ಕೋಟಿ ರೂಪಾಯಿ ಅವ್ರಿಗೂ ಎಲೆಕ್ಟ್ರಲ್ ಬಾಂಡ್ಸ್ ಬಂದ್ರು. ಇಲ್ಲಿ ತಾಯಿ ಮಾತೆ ಅಂತಾರೆ, ಆ ಮಾತೆನ ಮಾರ್ತಿರೋದ್ರಿಂದ ಕಾಸು ಬರ್ತಿರೋದನ್ನ ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ಇವ್ರು ತಗೊಳ್ತಾರೆ. ಯಾಕೆ ತಗೋತಾರೆ ನೋಡಿ, ಬಿಜೆಪಿಗೆ ಮೊದಲನೇ ದಿನದಿಂದ ರಾಮ ಮಂದಿರ ಯಾವ ಶ್ರದ್ಧೆ ಭಕ್ತಿ ಆಸ್ಥಾ ಏನೂ ಇರಲಿಲ್ಲ. ಒಂದು ಪೊಲಿಟಿಕಲ್ ಅಜೆಂಡಾ ಇತ್ತು. ಆ ಪೊಲಿಟಿಕಲ್ ಅಜೆಂಡಾ 22 ಜನವರಿಗೆ ಪೂರೈಸಿತು. ಇವತ್ತು ಹೋಗ್ಬಿಟ್ಟು ಅದೇ ಪೊಲಿಟಿಕ್ಸ್ ಮಾಡಿಕೊಂಡು ರಾಮ ಮಂದಿರದ ಹೆಸರಲ್ಲಿ ವೋಟ್ ಕೇಳಕ್ಕೆ ಹೋಗ್ತಿದ್ದಾರೆ. ಆದರೆ ಇವತ್ತು ಎಲ್ಲ ಕಡೆ ನೀವು ಎದ್ಬಿಟ್ಟು ಯುವಕರನ್ನ ಕೇಳಿ ಏನು ಅಂತ ಹೇಳ್ಬಿಟ್ಟು, ಎಲ್ಲಿದೆ ಉದ್ಯೋಗ? 2 ಕೋಟಿ ಉದ್ಯೋಗಗಳನ್ನ ಪ್ರತಿ ವರ್ಷ ಕೊಡ್ತೀವಿ. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗ ಬರಬೇಕಾಗಿತ್ತು. ಪ್ರಧಾನಮಂತ್ರಿ ಎಲ್ಲೂ ಹೇಳಿಲ್ಲ. ಅದು ಫೇಕ್ ನ್ಯೂಸ್. ಯಾರು ಹೇಳಿದ್ದು? ಎಕ್ಸ್ಪೋಸ್ ಮಾಡ್ತೀನಿ. 2 crore jobs per annum ಹೇಳಿಲ್ವಾ? ಹೇಳಿಲ್ಲ. ಅಚ್ಚೇ ದಿನ ಹಿಂಗೆ ಅಂತ ಹೇಳಿದ್ರ? ಅಚ್ಚೇ ದಿನ ನಿಮ್ದು ಬಂತ? ನನಗೇನಕ್ಕೆ ಬೇಕು ಅಚ್ಚೇ ದಿನ? ನಾನು ತುಂಬಾ ಖುಷಿ ಒಳ್ಳೆ ಕೆಲಸ ಮಾಡ್ಕೊಂಡು ನಾನು ಖುಷಿ ಆಗಿದ್ದೀನಿ. ಏನ್ ಹೇಳಿದ್ರು? ನಾ ಖಾऊंगा ನಾ ಖಾನೆ दूंगा ಇದು ಹೇಳಿದ್ರ? ಹೌದು. ಇವತ್ತು ಎಲ್ಲ ಖಾತೆರವ್ರನ್ನ ತಗೊಂಡ್ಬಿಟ್ಟು ವಾಷಿಂಗ್ ಮಿಷಿನ್ ತರ ಎಲ್ಲ ಭ್ರಷ್ಟರನ್ನ ತಗೊಂಡ್ಬಿಟ್ಟು ಬಿಜೆಪಿ ಭ್ರಷ್ಟಾಚಾರ ಯುಕ್ತ ಬಿಜೆಪಿ ಮಾಡಿದಾರಲ್ಲ, ಮಾಡಿದಾರ ಇಲ್ವಾ? ಉತ್ತರ ಕೊಡಿ ನಿರಂಜನ್ ಅವರೇ. ತಪ್ಪಲ್ವಾ ಅದು? ಹೌದು, ತಪ್ಪು. ಭ್ರಷ್ಟಾಚಾರದ ಸ್ಮೃತಿ ಇರಾನಿ ಅವ್ರ ತಲೆ ಮೇಲೆ ಸಿಲಿಂಡರ್ ಎತ್ಕೊಂಡು ರೋಡಿಗೆ ಇಳಿದಿಲ್ವಾ? ಏನಿತ್ತು ರೇಟು 10 ವರ್ಷದ ಹಿಂದೆ? 410 ರೂಪಾಯಿ. 1100 ರೂಪಾಯಿಗೆ ಬಂತಲ್ಲ, 300% ಇನ್ಕ್ರೀಸು. ಅದೇ ನಿಮ್ ಸ್ಯಾಲರಿ 300% ಇನ್ಕ್ರೀಸ್ ಆಯ್ತಾ? ಇಲ್ಲ. 10ರಿಂದ 15% ಸ್ಯಾಲರಿ ಇನ್ಕ್ರೀಸ್ 10 ವರ್ಷದಲ್ಲಿ. ಸಿಲಿಂಡರ್ ರೇಟ್ 3 ಸಲ ಜಾಸ್ತಿ ಆಯ್ತು. ನಾವು ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡಿತೀವಿ ಅಂತಾರೆ, ಈ ಕಡೆ ಚೈನಾ ದೇಶದಲ್ಲಿ ನುಕ್ಕೂತೈತೆ. ಅದ್ರ ಬಗ್ಗೆ ಮಾತಾಡಲ್ಲ. ಎಲೆಕ್ಷನ್ಗಿನ ಹಿಂದೆ ಚೀನ್ಕೋ ಲಾಲಾಂಗ್ ದಿಖಾನಾ ಚಾಹಿಯೆ ಅಂತಾರೆ, ಕಣ್ಮುಚ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ. ಇವಾಗ ರಜಾಕ್ ಅವರು ಹೇಳ್ತಿದ್ದಾರೆ, ಚಂದ್ರಶೇಖರ್ ಅವರೇ, ನಿಮಗೆ ರಾಮ ಮಂದಿರ ಅನ್ನೋದು ಕೇವಲ ಒಂದು ಚುನಾವಣೆಯ ಗಿಮಿಕ್ ಆಗಿತ್ತು, ಚುನಾವಣೆ ಒಂದು ಮ್ಯಾಟರ್ ಆಗಿತ್ತಷ್ಟೇ ಅಂತ ಹೇಳಿ, ಹೌದಾ? ಒಪ್ಕೊಳ್ತೀರಾ ಇದನ್ನ? 2 ಪ್ರಶ್ನೆಗಳು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಒಂದು,
ಗೋಮಾಂಸವನ್ನು ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಕಂಪ್ನಿಯಿಂದ ದುಡ್ಡು ಬಂದಿದೆ ಅಂತೇಳಿ ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನ ಇರಬೇಕು. ಭಾರತ ದೇಶದಲ್ಲಿ ಒಂದೇ ಒಂದು ಗ್ರಾಮ್ ಕೂಡ ಗೋಮಾಂಸವನ್ನ ಕಡಿಯೋ ಹಾಗೂ ಇಲ್ಲ, ಎಕ್ಸ್ಪೋರ್ಟ್ ಮಾಡೋಂಗೂ ಇಲ್ಲ. ಒಂದೇ ಒಂದು ಗ್ರಾಮ್ ಬೀಫ್ ಸಾಮಾನ್ಯ ಜ್ಞಾನ ಅಂತ ಹೇಳೋದು. Beef ಗೂ ಗೋವಿಗೂ ವ್ಯತ್ಯಾಸ ಇರುತ್ತೆ. ದಯಮಾಡಿ ಕಲ್ತ್ಕೊಂಡ್ಬನ್ನಿ. ಹಾಗಾಗಿ ಗೋವಿನ ಹತ್ಯೆನೂ ಮಾಡೋದಿಲ್ಲ, export ಮಾಡೋದಿಲ್ಲ. ಇದು ಮೊದಲನೇದು. ಗ್ಯಾಸ್ ರೇಟ್ ಹೇಳಿದ್ರು 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಕೊಡೋ ಸಂದರ್ಭದಲ್ಲಿ ನಾನ್ ಸಬ್ಸಿಡೈಸ್ ಗ್ಯಾಸ್ನ ಬೆಲೆ 1021. ಸಬ್ಸಿಡೈಸ್ ಗ್ಯಾಸ್ಗೆ ಮೂರ್ ತಿಂಗಳು ಕ್ಯೂನಲ್ಲಿ ನಿಂತ್ಕೋಬೇಕಾಗಿತ್ತು. 1021. ಉತ್ತರ ಕೊಟ್ಟಿಲ್ಲ. ರಜಾಕ್ ಅವ್ರಿಗೆ ಕೌಂಟರ್ ಕೊಡ್ತೀರಾ? ಬೇಗ ಮುಗಿಸಿ ಅದನ್ನ, ಉತ್ತರ ಕೊಡಿ. ರಾಮ ಮಂದಿರ ಆಗ್ಲೇಬೇಕು ಅಂತಿರ್ತಕ್ಕಂಥದ್ದು ಅದು ಬಿಜೆಪಿಯ ಇಚ್ಛೆ ಅಲ್ಲ, ಇಡೀ ಭಾರತದ ಹಿಂದೂಗಳ ಇಚ್ಛೆ. ರಾಮ ಮಂದಿರ ಕಟ್ಟಬೇಕು ಅಂತ ಹೇಳಿದ್ದು ಬಿಜೆಪಿ ಹೇಳಿದ್ದಲ್ಲ, ಸುಪ್ರೀಂ ಕೋರ್ಟ್ ಹೇಳಿದ್ದು. ಸುಪ್ರೀಂ ಕೋರ್ಟ್ ನಿರ್ದೇಶನದಲ್ಲೇ ಮಾಡಿದ್ದು. ಅದಾದ್ಮೇಲೆ ರಾಮ ಮಂದಿರ ಉದ್ಘಾಟನೆ ಅದು ಬಿಜೆಪಿ ಇವೆಂಟ್ ಅಲ್ಲ, ಕೇವಲ ಪ್ರಧಾನಮಂತ್ರಿ ಮತ್ತೆ ಗೃಹ ಸಚಿವರು ಬಿಟ್ರೆ ಇನ್ನೊಬ್ಬ ಬಿಜೆಪಿ ಪದಾಧಿಕಾರಿಯೂ ಇರಲಿಲ್ಲ. ಆದ್ರೆ ಬಾಬರ್ ಮಸೀದಿ ಯಾವ ರಾಮ ಮಂದಿರವನ್ನು ಹೊಡೆದಾಕದ್ನ ಬಾಬರ್ ಅವನ ಮಸೀದಿ ನೋಡಕ್ಕೆ ನೆಹರು ಅವರು 1959ರಲ್ಲಿ ಅಫ್ಘಾನಿಸ್ತಾನ್ಗೆ ಹೋಗ್ತಾರೆ. 1960